ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಅಮ್ಮ ಏನು ರೆಸಿಪಿ ತೋರಿಸ್ಕೊಡ್ತಾರೆ ಅಂತ ನೋಡೋಣ. ಅಮ್ಮ ಇವತ್ತು ಈರುಳ್ಳಿ ಪರೋಟ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಅದಕ್ಕೇನೆಲ್ಲ ಸಾಮಗ್ರಿ ತೊಗೊಂಡಿದ್ದಾರೆ ಅಂದರೆ ನೋಡಿ, ಈರುಳ್ಳಿ ಒಂದು 6 ಈರುಳ್ಳಿ ತೊಗೊಂಡಿದ್ದಾರೆ. 6 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ. ಹಸಿಮೆಣ್ಸಿಕಾಯಿ ತೊಗೊಂಡಿದ್ದಾರೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟೋ ಸದ್ಯಕ್ಕೆ ಅಮ್ಮ 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದಾರೆ. ಮತ್ತು ನೋಡಿ, ಅಜ್ವಾಯಿನ್ ತೊಗೊಂಡಿದ್ದಾರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದಾರೆ. ಮತ್ತು ನೋಡಿ, ಗರಂ ಮಸಾಲ, ಜೀರಾ ಪೌಡರ್, ಅರಿಶಿನ, ಖಾರದ ಪುಡಿ ಇಷ್ಟು. ಮೆಣ್ಸಿಕಾಯಿನೂ ಸಹ ಹಾಕ್ತಾರಲ್ಲ, ನೋಡಿಕೊಂಡು ಹಾಕ್ಕೋಬೇಕು. ಹಸಿಮೆಣ್ಸಿಕಾಯಿ ಹಾಕಿದ್ರೂ ರುಚಿ ಇರುತ್ತೆ, 2 ಹಾಕಬೇಕು, ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಬೇಡ ಹಸಿಮೆಣ್ಸಿಕಾಯಿ ಅಂದರೆ ಬೇಕಾದ್ರೆ ಒಂದು ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇಷ್ಟು ಸಾಮಗ್ರಿ ತೊಗೊಂಡಿದ್ದಾರೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ, ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ, ಬೌಲ್ಗೆ ಹಾಕ್ಕೋತಾ ಇದ್ದಾರೆ. ನೋಡಿ, ಗರಂ ಮಸಾಲ ನೋಡಿ, ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ತಿದ್ದಾರೆ, ಇಟ್ಟು ಕಲಿಸ್ಕೊತಿದ್ದಾರೆ. ಅದಕ್ಕೆ ಅಷ್ಟು ಪ್ರಮಾಣ ತೊಗೊಂಡಿದ್ದಾರೆ ಮಸಾಲಾನ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಈರುಳ್ಳಿ ಹಾಕಿರ್ತೀವಲ್ಲ, ಈರುಳ್ಳಿ ಎಲ್ಲ ಕಿರಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಇವಾಗ ಅಮ್ಮ ನೋಡಿ ಎಣ್ಣೆ ಹಾಕ್ತಿದ್ದಾರೆ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದಾರೆ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟು ಹಾಕ್ತಿದ್ದಾರೆ. ಚೆನ್ನಾಗಿ ಅದನ್ನು ಕಿರಿಸ್ಕೊಂಡು ಇವಾಗ ಹಿಟ್ಟು ಹಾಕೋತಾ ಇದ್ದಾರೆ. ನಿಮಗೆ ಎಷ್ಟು ಬೇಕಾಗುತ್ತೆ ಪರಾಠ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಅಮ್ಮ ಇವಾಗ ದೊಡ್ಡ ಬಟ್ಲಲ್ಲಿ ಟಿಫನ್ ಬಾಕ್ಸಲ್ಲಿ ನೋಡಿ ಒಂದು 2.5 ಟಿಫನ್ ಬಾಕ್ಸ್ ಹಾಕ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ನೀವು ಸಾಮಗ್ರಿ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇವಾಗ ಈ ರೀತಿ ಮತ್ತೆ ಅಮ್ಮ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಫಸ್ಟು ಈರುಳ್ಳಿ ಎಲ್ಲ ಕಲಸಿರ್ತಾರಲ್ಲ, ಅದರಲ್ಲಿ ಆಲ್ರೆಡಿ ನೀರು ಬಿಟ್ಕೊಂಡಿರುತ್ತೆ. ಹಾಗಾಗಿ ನೋಡಿಕೊಂಡು ಒಂದು ಹದದಿಂದ ನೀವು ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ನೋಡಿಕೊಂಡು ಹಾಕೋಬೇಕು. ಏಕೆಂದರೆ ಈರುಳ್ಳಿ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕೋಬಾರ್ದು. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಾಂದರೆ ಒತ್ತಕ್ಕೆ ಸರಿ ಹೋಗಲ್ಲ, ಅಂಟ್ಕೊಳ್ಳುತ್ತೆ. ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಗಟ್ಟಿ ಇರಬೇಕು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ಕಲಿಸಿದ್ದಾರೆ. ನೋಡಿ, ಈ ಹದದಲ್ಲಿ ಕಲಿಸ್ಬೇಕು. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಮ್ಮ ಕಲಿಸಿರೋದನ್ನ. ನೋಡಿ, ಹೀಗೆ ಕೈಗೆ ಅಂಟಬಾರ್ದು. ನೋಡಿದ್ರಲ್ಲ, ಹೀಗೆ. ಯಾಕೆಂದರೆ ಇದರಲ್ಲಿ ಕಲಿಸೋದನ್ನೇ ಹೇಗೆ ಕಲಿಸೋದು ಅದೇ ಮೇನ್. ಇದರಲ್ಲಿ ಈರುಳ್ಳಿ ತುಂಬ ನೀರು ಬಿಟ್ಕೊಳ್ಳುತ್ತೆ. ನಾವು ಜಾಸ್ತಿ ಹೊತ್ತು ಇಡೋ ಹಾಗೂ ಇಲ್ಲ. ಇದನ್ನು ಕಲಸಿ ಬೇಗ ಪರಾಟ ಮಾಡಿಕೊಡ್ಬೇಕು. ಆಚೆ ಇಟ್ಟರೆ ನೀರು ಬಿಟ್ಕೊಳ್ಳುತ್ತೆ, ಮತ್ತೆ ಮೆತ್ತೆ ಆಗುತ್ತೆ. ಪುನಃ ನಾವು ಹಿಟ್ಟು ಹಾಕೋಬೇಕಾಗುತ್ತೆ, ಆವಾಗ ಸರಿ ಹೋಗೋದಿಲ್ಲ. ಕಲಸಿದ ಕೂಡಲೇ ಮಾಡ್ಕೊಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಉಂಡೆ ತೊಗೊಂಡಿದ್ದಾರೆ. ಉಂಡೆ ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ತೊಗೋಬೋದು. ಮಧ್ಯೆ ಎಣ್ಣೆ ಹಾಕ್ಕೋಬೇಕು. ನಿಮಗೆ ಈ ರೀತಿ ಮಾಡೋಕ್ಕೆ ಬೇಡ ಅಂದ್ರೂ ಪ್ಲೇನಾಗೆ ಹೊತ್ಕೊಂಡು ನೀವು ಮಾಡ್ಕೋಬೋದು. ಈ ರೀತಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಅಮ್ಮ ತೋರಿಸ್ಕೊಡ್ತಿದ್ದಾರಲ್ಲ, ಈ ರೀತಿ ಮಾಡಿದರೆ ನೋಡಿ ಹೇಗೆ. ನೋಡಿ ಹೇಗೆ. ನೋಡಿ, ಹೀಗೆ ಒತ್ಕೋಬೇಕು. ನೋಡಿದ್ರಲ್ಲ, ಇವಾಗ ನಾವು ಟೈಟಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಈ ರೀತಿ ಒತ್ತಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಎಲ್ಲೂ ಕಿತ್ತೋಗಲ್ಲ, ಅಂಟಲ್ಲ, ಮಣೆಗೂ ಸಹ ಅಂಟಲ್ಲ. ನೋಡಿ, ಇವಾಗ ತವೆಗೆ ಹಾಕಿದ್ರು ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಕಡೆ ಬೆಂದಿದೆ, ಮತ್ತೊಂದು ಕಡೆ ಮಗ್ಚ್ ಹಾಕ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಪರಾಟ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ, ರೋಸ್ಟ್ ಮಾಡಿದರೆ
ಚೆನ್ನಾಗೇ ಬೇಯೋದಿಲ್ಲ, ಬೇಗ ಸಿದೋಗ್ಬಿಡುತ್ತೆ. ಅದಕ್ಕೆ ಬೇಯಿಸೋದು ಒಂದು ಕಲೆ. ನೋಡಿ ಇವಾಗ ಎಣ್ಣೆ ಹಾಕ್ತಾರೆ. ನೋಡಿ, ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೋಬೋದು, ಇಲ್ಲ ತುಪ್ಪ ಬೇಕಾದ್ರೆ ತುಪ್ಪನೂ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಷ್ಟು ಪರಾಟ ಚೆನ್ನಾಗಿರುತ್ತೆ. ನಾವು ಅರ್ಜೆಂಟಲ್ಲಿ ಹೈ ಫ್ಲೇಮಲ್ಲಿ ಬೇಗ ಬೇಯಿಸಿದರೆ ಅದು ಹಸಿ ಇರುತ್ತೆ, ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಫೈನಲಿ ಆಗಿದೆ. ಈ ರೀತಿ ಬೇಯಿಸ್ಕೋಬೇಕು. ಇವಾಗ ಅಮ್ಮ ತೆಗಿತಾ ಇದ್ದಾರೆ ನೋಡಿ. ನೋಡಿ ಮತ್ತೆ ಇವಾಗ ಇನ್ನೊಂದು ಹಾಕಿದ್ದಾರೆ ಹೊತ್ಕೊಂಡು. ನೋಡಿ ಇವಾಗ ಮತ್ತೆ ಎಣ್ಣೆ ಹಾಕ್ತಿದ್ದಾರೆ. ಎಲ್ಲೂ ಒಣಗಿರಬಾರ್ದು. ಎಣ್ಣೆ ಹಾಕಬೇಕಾದ್ರೆ ನೀಟಾಗಿ ಎಲ್ಲ ಕಡೆನೂ ಹಾಕಬೇಕು, ಸುತ್ತನೂ ಹಾಕಬೇಕು. ನೋಡಿ ಈ ರೀತಿ ಅಲ್ಲೆಲ್ಲಿ ಒತ್ತಿ ಬೇಯಿಸ್ಬೇಕು. ನೋಡಿ ಫ್ರೆಂಡ್ಸ್, ಫೈನಲಿ ಆಗಿದೆ ಪರಾಠ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗೂ ಇದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಇಲ್ಲ ಮಧ್ಯಾಹ್ನ ಲಂಚ್ಗೆ, ಮಕ್ಕಳಿಗೆ ಬಾಕ್ಸ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಇಲ್ಲ ಮಧ್ಯಾಹ್ನ ಲಂಚ್ಗೆ, ಮಕ್ಕಳಿಗೆ ಬಾಕ್ಸ್ಗೆ ಹಾಕಿ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದ್ರ ಜೊತೆ ಬಟರ್ ಆಗಿರ್ಬೋದು, ಮೊಸರು ಹಾಕಿ ಕಳಿಸ್ಬೋದು. ಬೇಕಾದರೆ ನಾವು ಚಟ್ನಿಲಾದರೂ ತಿನ್ಬೋದು, ಸಾಸಲ್ಲಿ ತಿನ್ಬೋದು, ಉಪ್ಪಿನಕಾಯಲ್ಲಿ ತಿನ್ಬೋದು, ಹಾಗೇನೂ ತಿನ್ಬೋದು, ಏನಿಲ್ಲ. ಆದರೆ ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಮೊಸರು ಮತ್ತು ಚಟ್ನಿ ತಿನ್ಬೋದು, ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಇರುತ್ತೆ. ಅಮ್ಮ ತೋರಿಸ್ಕೊಟ್ಟಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಫಸ್ಟ್ ಸಾರಿ ವಿಡಿಯೋ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.